ಸೊ ಇದು ಸಂಗತಿ. ಇವರ ಮಾತುಗಳನ್ನ ಅಷ್ಟು ಸೀರಿಯಸ್ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲವೇ ಇಲ್ಲ ಅನ್ನುವಂತ ಮಾತು. ಇನ್ನು ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿರುವಂತ ಮಾತಿದೆಯಲ್ಲ, ಈ ಮಾತುಗಳನ್ನ ಸೀರಿಯಸ್ ತಗೋಬೇಡಿ. ಇನ್ನು ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಗ್ತಾ ಇದೆ. ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಅನ್ನುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂತ ಸಂಗತಿ. ಖರ್ಗೆ ಅವರ ಕಾಲದಿಂದಲೂ ಕೂಡ ಈ ದಲಿತ ಸಿಎಂ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ದಲಿತ ಸಿಎಂ ಆಗಲೇ ಇಲ್ಲ, ಯಾರನ್ನೂ ಕೂಡ ಮಾಡಲಿಲ್ಲ. ಮುನಿಯಪ್ಪನವರ ಹೇಳಿಕೆ, ಆ ಹೇಳಿಕೆನಲ್ಲಿ ಒಂದು ಬೇಸರ ಕೂಡ ಕಾಣ್ತಾ ಇದೆ. ಈಗ ಪವರ್ ಶೇರಿಂಗ್ ಆದ್ರೆ ದಲಿತ ಮುಖ್ಯಮಂತ್ರಿ ಸಿಎಂ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಸಿಎಂ ಆಗ್ಬೇಕಂತ ಖರ್ಗೆ ಅವ್ರ ಕಾಲದಿಂದ ಇದು ಮಾತಾಡ್ತಾನೆ ಇದ್ದಾರೆ. ಸಿಎಂ ಯಾರು ಮಾಡಿದವರಿಲ್ಲ. ಪಾರ್ಟಿ ಇದೆ, ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ಮಾಡಬೇಕು. ಈಗ ಪವರ್ ಶೇರಿಂಗ್ ಆದ್ರೆ ದಲಿತ ಮುಖ್ಯಮಂತ್ರಿ ಸಿಎಂ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಸಿಎಂ ಆಗ್ಬೇಕಂತ ಖರ್ಗೆ ಅವ್ರ ಕಾಲದಿಂದ ಇದು ಮಾತಾಡ್ತಾನೆ ಇದ್ದಾರೆ. ಸಿಎಂ ಯಾರು ಮಾಡಿದವರಿಲ್ಲ. ಪಾರ್ಟಿ ಇದೆ, ಹೈಕಮಾಂಡ್ ಇದೆ, ಅವ್ರು ತೀರ್ಮಾನ ಮಾಡಬೇಕು.